ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸಿನಿಮಾ ತಾರೆಯರ ಡೇಟಿಂಗು ಬ್ರೇಕಪ್ ಲವ್ ಡೌಗಳಿಗೇನು ಕಮ್ಮಿ ಇಲ್ಲ. ನಿನ್ನೆ ಮೊನ್ನೆ ಜೊತೆಯಲ್ಲಿ ಓಡಾಡಿದವರು, ಅವಾರ್ಡ್ ಫಂಕ್ಷನ್ಗಳಲ್ಲಿ ಕಾಣಿಸಿಕೊಂಡವರು, ಮೂರನೇ ದಿನ ಮದುವೆ ಸುದ್ದಿ ಹರಿಬಿಡ್ತಾರೆ. ಇನ್ನು ಆದರ್ಶ ದಂಪತಿಗಳಂತೆ ಫೋಸ್ ಕೊಟ್ಟವರು ಅದ್ಯಾವುದೋ ಕ್ಷುಲ್ಲಕ ಕಾರಣಕ್ಕಾಗಿ ಸಂಬಂಧ ಕಡಿದುಕೊಂಡು ಬಿಡ್ತಾರೆ. ಇವೆಲ್ಲವೂ ಸೆಲೆಬ್ರಿಟಿಗಳ ಪರ್ಸನಲ್ ಜೀವನದಲ್ಲಿ ಕಾಮನ್. ಉದಾಹರಣೆಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ. ಎಲ್ರಿಗೂ ಗೊತ್ತಿರುವಂತೆ ಮನಪೂರ್ವಕವಾಗಿ ಮದುವೆಯಾಗಿ ಮನಪೂರ್ವಕವಾಗಿ ದೂರವಾದ ಇಬ್ಬರು ಈಗ ತಮ್ಮ ಬದುಕಿನ ಸಂತೆಯಲ್ಲಿ ನೆಮ್ಮದಿ ಹುಡುಕ್ತಾ ಇದ್ದಾರೆ. ಡಿವೋರ್ಸ್ ಬಳಿಕ ನಿವೇದಿತಾ ಗೌಡ ರೀಲ್ಸು ಪಾಲಿಸು ಅಂತ ಮತ್ತೆ ಬ್ಯುಸಿ ಆದ್ರೆ, ಚಂದನ್ ಶೆಟ್ಟಿ ಸಂಗೀತ ಸಾಹಿತ್ಯ ಅಂತ ತಲೆ ಕೆಡಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲದೆ ಈ ಬಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಬೇಕು, ಬೆಳಿಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಇದರ ನಡುವೆ ಸಮಯ ಮಾಡಿಕೊಂಡು ಆಗಾಗ ಇಬ್ಬರು ಹಲವು ಸಂದರ್ಶನ ನೀಡ್ತಾನೆ ಬರ್ತಿದ್ದಾರೆ. ಹೀಗೆ ಇತ್ತೀಚೆಗೆ ನೀಡಿದ ಸಂದರ್ಶನದಲ್ಲಿ ನಿವೇದಿತಾ ಗೌಡ ತಮ್ಮ ಡಿವೋರ್ಸ್ಗೆ ಕಾರಣ ಏನು ಅಂತ ಹೇಳಿದ್ದಾರೆ. ಪ್ರೀತಿಸಿ ಮೋಹಿಸಿ ಮದುವೆಯಾದ ಬಳಿಕ ಎಡವಿದ್ದು ಎಲ್ಲಿ ಅಂತ ಫಾರ್ ದಿ ಫಸ್ಟ್ ಟೈಮ್ ಮನಬಿಚ್ಚಿ ಮಾತನಾಡಿದ್ದಾರೆ. ಚಂದನ್ ಹಾಗೂ ನಿವೇದಿತಾ ಡಿವೋರ್ಸ್ ವಿಷಯವಾಗಿ ಚಂದನ್ ಶೆಟ್ಟಿ ಹಲವು ಬಾರಿ ಮಾತನಾಡಿದ್ದಾರೆ. ತಮ್ಮ ಮುಂದಿನ ಕನಸುಗಳೇನು, ಮುಂದೆ ಮದುವೆ ಆಗೋ ಹುಡುಗಿ ಹೇಗಿರಬೇಕು, ಯಾವಾಗ ಮದುವೆ, ಎರಡನೇ ಮದುವೆ ಬಗ್ಗೆ ಮನೆಯವರು ಏನಂತಿದ್ದಾರೆ, ಡಿವೋರ್ಸ್ ಆಗಿದ್ಯಾಕೆ, ಹೀಗೆ ಹತ್ತಾರು ಪ್ರಶ್ನೆಗಳಿಗೆ ಹಲವು ಬಾರಿ ಉತ್ತರ ಕೊಡೋ ಕೆಲಸ ಮಾಡಿದ್ದಾರೆ. ಆದ್ರೆ ನಿವೇದಿತಾ ಮಾತ್ರ ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಮಾತನಾಡಿದ್ದು ತುಂಬಾ ಕಮ್ಮಿ. ತಮ್ಮ ಖಾಸಗಿ ವಿಷಯವನ್ನ ಎಲ್ಲೂ ಹಂಚಿಕೊಂಡಿಲ್ಲ. ಅದರಲ್ಲೂ ಡಿವೋರ್ಸ್ ಆಗಿದ್ಯಾಕೆ ಅನ್ನೋದರ ಬಗ್ಗೆ ಅಷ್ಟಾಗಿ ಮಾತನಾಡೇ ಇಲ್ಲ. ಆದ್ರೆ ಈಗ ಫಾರ್ ದಿ ಫಸ್ಟ್ ಟೈಮ್ ಮನಬಿಚ್ಚಿ ಮಾತನಾಡಿದ್ದಾರೆ. ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ದೂರ ಆಗಿದ್ಯಾಕೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ನಿವೇದಿತಾ ಗೌಡ ಹೇಳ್ಕೊಂಡಿರೋ ಪ್ರಕಾರ ಯಾರೂ ಕೂಡ ಡಿವೋರ್ಸ್ ಪಡಿಬೇಕು ಅನ್ನೋ ಉದ್ದೇಶದಿಂದ ಮದುವೆಯಾಗಲ್ಲ. ಚೆನ್ನಾಗಿರ್ತೇವೆ, ಜೊತೆಯಲ್ಲಿ ಜೀವನ ಪೂರ್ತಿ ಬದುಕ್ತೇವೆ ಎಂಬ ಆಶಯ ಕನಸಿನೊಂದಿಗೆ ಎಲ್ಲರೂ ಮದುವೆಯಾಗೋದು. ಆದ್ರೆ ಎಲ್ಲೋ ಒಂದು ಕಡೆ ನಮ್ಮ ನಡುವೆ ಹೊಂದಾಣಿಕೆ ಸಮಸ್ಯೆ ಇತ್ತು. ನಮ್ಮ ಮದುವೆ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣ ತುಂಬಾನೇ ಮಹತ್ವದ ಪಾತ್ರ ನಿರ್ವಹಿಸಿತ್ತು ಅನ್ನೋದು ನನ್ನ ಭಾವನೆ. ನೀವು ಮದುವೆಯಾದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಯಾವುದೋ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾದಾಗಲೂ ಹಲವರು ಇದನ್ನೇ ಹೇಳ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡ್ತಾ ಇದ್ರು. ಈ ಹಿನ್ನೆಲೆ ನಮ್ಮಲ್ಲಿ ಆ ಭಾವನೆ ಹುಟ್ಟಲು ಶುರುವಾಯಿತು. ಆದ್ರೆ ನಾವು ಯಾವತ್ತೂ ಜೊತೆಯಾಗಿ ಸಮಯ ಕಳೆದಿರಲಿಲ್ಲ. ಎಲ್ಲೋ ಒಂದು ಕಡೆ ಇದ್ದಿದ್ರಿಂದ ಹಿನ್ನಡೆಯಾಯಿತು ಅಂತ ಅನ್ಸುತ್ತೆ. ಮೊದಲಿಗೆ ನಾವು ಸ್ನೇಹಿತರಾದ್ವಿ, ಸುಮ್ಮನೆ ಸ್ನೇಹಿತರಾಗಿ ಇರಬೇಕಿತ್ತು ಅಂತ ಅನ್ಸಿದ್ದು ಕೂಡ ಇದೆ. ಮೊದಲೇ ಹೇಳಿದಂತೆ ಹೊಂದಾಣಿಕೆಯ ಕೊರತೆ ಇತ್ತು. ಇನ್ನು ಡಿವೋರ್ಸ್ ಬಳಿಕ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಜಂಟಿಯಾಗಿ ಸುದ್ದಿಗೋಷ್ಠಿ ಮಾಡಿದ್ರು. ಈ ವಿಚಾರದ ಕುರಿತು ಮಾತನಾಡಿರುವ ನಿವೇದಿತಾ ಗೌಡ, ಡಿವೋರ್ಸ್ ವಿಚಾರ ತುಂಬಾ ವೈಯಕ್ತಿಕವಾದದ್ದು. ನಮ್ಮ ದಾಂಪತ್ಯ ಮುರಿದು ಬೀಳಲು ಕಾರಣ ಏನು ಅನ್ನೋದಕ್ಕೆ ಉತ್ತರವನ್ನ ನಾನು ಯಾರಿಗೂ ಕೊಡಬೇಕಿರ್ಲಿಲ್ಲ. ಆ ಟೈಮ್ನಲ್ಲಿ ತುಂಬಾನೇ ಊಹಾಪೋಹದ ಸುದ್ದಿಗಳು ಕೇಳಿ ಬರಲು ಶುರುವಾಯಿತು. ನಮ್ಮ ದಾಂಪತ್ಯ ಜೀವನದ ಬಗ್ಗೆ ನಮಗೆ ಗೊತ್ತೂ ಪರಿಚಯ ಇಲ್ಲದವರೆಲ್ಲ ಸಿಕ್ಕವರು ಮಾಧ್ಯಮಗಳಲ್ಲಿ ಮಾತನಾಡಲು ಶುರು ಮಾಡಿದ್ರು. ನಾವು ಅವರ ಜೊತೆ ಒಮ್ಮೆಯೂ ಮಾತನಾಡದ ವ್ಯಕ್ತಿಗಳು ಬಂದು ನಮ್ಮ ಬಗ್ಗೆ ಮಾತನಾಡಲು ಶುರು ಮಾಡಿದಾಗ ಅಂತೆ ಕಂತೆಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಧ್ಯಮದವರ ಮುಂದೆ ಬಂದು ಮಾತನಾಡಬೇಕು ಎಂದು ತೀರ್ಮಾನ ಮಾಡಿದೆವು. ನಾವಿಬ್ರು ದೂರ ಆದ್ರೂ ಕೂಡ ಒಬ್ಬರ ಮೇಲೊಬ್ಬರಿಗೆ ನಮಗೆ ಗೌರವ ಇತ್ತು. ಪತ್ರಿಕಾಗೋಷ್ಠಿ ಮಾಡಲು ಇದು ಕೂಡ ಒಂದು ಕಾರಣ ಆಗಿದ್ದಾಯಿತು. ಈಗ ನಾನು ನನ್ನ ಜೀವನದ ಮೇಲೆ ಗಮನ ಕೊಡ್ತಾ ಇದ್ದೀನಿ, ವೃತ್ತಿಯ ಮೇಲೆ ಗಮನ ಕೊಡ್ತಾ ಇದ್ದೀನಿ. ನಮ್ಮ ಮದುವೆ ಮುರಿದು ಬೀಳಲು ಕಾರಣ ಏನು ಅನ್ನೋದು ನನ್ನ ಆಪ್ತರಿಗೆ ಮತ್ತು ನನ್ನ ಕುಟುಂಬ ವರ್ಗಕ್ಕೆ ಗೊತ್ತಿದ್ರೆ ಸಾಕು. ಬೇರೆ ಯಾರಿಗೂ ನಾನು ಉತ್ತರ ಕೊಡುವ ಅವಶ್ಯಕತೆ ಇಲ್ಲ, ಅಗತ್ಯ ಇಲ್ಲ. ಬೇರೆಯವರು ಏನಾದ್ರೂ ಅಂದುಕೊಳ್ಳಲಿ, ಏನಾದ್ರೂ ನನ್ನ ಬಗ್ಗೆ ಕಾಮೆಂಟ್ ಮಾಡಲಿ, ಅದಕ್ಕೆ ನಾನು ಕ್ಯಾರೆ ಅನ್ನಲ್ಲ ಅಂದಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.